ಅಪ್ಪಚ್ಚ ಕವಿ ಕೊಡಗಿನ ಆದಿಕವಿ ಅಥವಾ ಕೊಡಗಿನ ಆದಿ ಸಾಹಿತಿ ಅಂತಲೂ ಹೇಳಬಹುದು. ಕೊಡವ ಭಾಷೆ, ಸಂಪ್ರದಾಯ, ಆಚರಣೆಗಳ ವಿಚಾರ ಬಂದಾಗ ನಡಿಕೇರಿಯಂಡ ಚಿನ್ನಪ್ಪ ಮತ್ತವರ ಪಟ್ಟೋಲೆ ಪಳಮೆ ಈ ಪುಸ್ತಕದ ಪ್ರಾಮುಖ್ಯತೆ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಈಗಾಗಲೇ ಕನ್ನಡವನ್ನು ಬಹಳ ಚೆನ್ನಾಗಿ ಅಪ್ಪಿಕೊಂಡ್ಬಿಟ್ಟಿದೆ ಕೊಡವ ಭಾಷೆ. ಹಾಗಾಗಿ ಕನ್ನಡ ಲಿಪಿಯೊಂದಿಗೆ ಅದೊಂದು ರೀತಿಯಲ್ಲಿ ರಾಜಿ ಮಾಡ್ಕೊಂಡ್ಬಿಟ್ಟಿದೆ. ಏಳು ಸುತ್ತು ಉಕ್ಕಂಬಕ್ಕೂ ಓಯಿಲಂಬ ನೂರಾಯಿ ಪೀರಿಯುವ ತಿತ್ತಂಬು ತೀರಿ ಎಂಬ. ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಲ್ಯಾಂಗ್ವೇಜಸ್ ಆ್ಯಂಡ್ ಸ್ಕ್ರಿಪ್ಟ್ಸ್ ಅಂತ. ಓಕೆ. ಸೊ ಇದು ಗ್ರಂಥ ತಮಿಳ್, ಮಲಯಾಳಂ, ಒತೆಲಿತ್ತು ಅದೆಲ್ಲ ಇದೆ ಅಂತ ಹೇಳಿದ್ರು ಅವರು. ಕೊಡವ ಭಾಷೆನೇನು ಕಡಿಮೆ ಉಂಟಾ? ಕೊಡವ ಭಾಷೆ ಸುಮಾರು 3000 ವರ್ಷದಷ್ಟು ಪ್ರಾಚೀನವಾದ ಭಾಷೆ. ಆದ್ರೆ ಯುನೆಸ್ಕೋ ಪ್ರಕಾರ ಇಟ್ ಇಸ್ ಡೆಫಿನೆಟಿವ್ಲಿ ಎಂಡೇಂಜರ್ಡ್, ಅಂದ್ರೆ ಬಹುತೇಕ ಅಳಿವಿನ ಅಂಚಿಗೆ ಬಂದಿರುವಂತಹ ಭಾಷೆ. ಬಾಳೋ ಬಾಳೋ ಓ ನಂಗಡ ದೇವ ಬಾಳೋ ಮಾದೇವ ಬಾಳೋ ಕಳ ಚಂಗಾದಿ ಕಾವೇರಮ್ಮೆ ಮಾತಾಯಿ ಎಲ್ಲಿ ಪೋಯಿ ನಿಂದಿಯ ಕುಂದು ಕೋಡಿ ನಿಂದೀತು. ವಿರಾಜಪೇಟೆ ಮಧ್ಯಭಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಾರಣನೂ ಇದೆ. ಕೊಡಗಿನ ಆದಿಕವಿ ಅಂತ ಹೆಸರು ಮಾಡಿದವರು ಒಬ್ಬರಿದ್ರು, ಅಪ್ಪ ನೆರವಂಡ ಹರದಾಸ ಅಪ್ಪಚ್ಚ ಕವಿ. ಇವತ್ತು ಅವರ ಪ್ರತಿಮೆ ಮುಂದೆ ನಿಂತ್ಕೊಂಡು ಅವರ ಜೀವನ ಮತ್ತೆ ಬರವಣಿಗೆ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೇನೆ ಕೊಡವ ಸಾಹಿತ್ಯ ಮತ್ತೆ ಭಾಷೆಯ ಮೇಲೂ ಒಂದು ಬೆಳಕನ್ನ ಚೆಲ್ಲೋಣ ಅಂತ. ನಮಸ್ಕಾರ, ನಾನು ವರ್ಷಾ ರಾಮಚಂದ್ರ. ಇದು 100ಕ್ಕೆ 100 ಕರ್ನಾಟಕ. ಅಪ್ಪ ನೆರವಂಡ ಅಪ್ಪಚ್ಚ ಕವಿಯ ಐನು ಮನೆ ಅಥವಾ ಮೂಲ ಮನೆಯಲ್ಲಿ ಈಗ ಬಂದು ಕೂತಿದ್ದೀನಿ. ಆಕ್ಚುಲಿ ಮಳೆ ಬರ್ತಾ ಇದೆ, ಜೀರುಂಡೆ ಶಬ್ದ ಕೇಳಿಸ್ತಾ ಇದೆ. ಇಷ್ಟು ಪ್ರಶಾಂತತೆ, ನೀರವತೆ. ಸುಮಾರು 400 ವರ್ಷ ಹಳೆಯ ಮನೆ ಇದು ಅಂತ ಹೇಳ್ತಾರೆ. ಐನು ಮನೆ ಅಂತ ಹೇಳೋದು ಒಬ್ಬ ಕೊಡವನ ಮೂಲ ಮನೆ. ಅದು ನಮಗೆ ದೇಗುಲದಷ್ಟೇ ಪಾವಿತ್ರ್ಯವಂತು. ಏನೊಂದು ಕೆಲಸ ನಡಿಬೇಕು ಅಂತಂದ್ರೂ ಕೂಡ ನಾವು ಮುಖ್ಯವಾಗಿ ಆ ಐನು ಮನೆಯಲ್ಲಿರುವಂತಹ ನೆಲ್ಲಕ್ಕಿ ನಡುಬಾಡೆಯಲ್ಲಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಆರಂಭಿಸ್ತೇವೆ. ನಮ್ಮ ಎಲ್ಲ ಆಚರಣೆಗಳು, ಹಬ್ಬಗಳು ಎಲ್ಲೂ ಕೂಡ ಆರಂಭ ಆಗೋದು ಆ ಐನು ಮನೆಯಿಂದಲೇ. ಕೊಡಗಿನ ಈ ಐನು ಮನೆಗಳಲ್ಲಿ ಈ ತರ ಚೌಕಾಕಾರವಾಗಿರುತ್ತಲ್ಲ, ಮುಂದು ಅಂತ ಕರೀತಾರೆ. ಹಿಂದಿನ ಕಾಲದಲ್ಲಿ ಅಂದ್ರೆ ಈ ಮನೆಗಳಲ್ಲಿ ಯಾವಾಗ ಜನ ಇರ್ತಿದ್ರು, ಮದುವೆ, ಗಂಡು ಮಕ್ಕಳ ಮದುವೆಯ ಒಂದು ಮೊದಲನೇ ಒಂದು ಕ್ರಮ ಇದೆ, ಇಲ್ಲಿಂದ ಶುರುವಾಗ್ತಿತ್ತಂತೆ, ಈ ಮುಂದು ಒಳಗಡೆಯಿಂದ. ಈ ತರ ಮನೆಗಳು ಬಹಳ ಕಮ್ಮಿ ಆಗ್ತಾ ಇದಾವೆ, ಈ ತರ ಕಥೆಗಳು ಕಡಿಮೆ ಆಗ್ತಾ ಇದಾವೆ. 1868ರಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಅಪ್ಪ ನೆರವಂಡ ಅಪ್ಪಚ್ಚ ಕವಿ ಕೊಡವ ಭಾಷೆ ಅಥವಾ ಕೊಡವ ತಕ್ನಲ್ಲಿ ಪ್ರಕಟಿತವಾದ ಆರಂಭಿಕ ಕೃತಿಗಳು ಇವರದೇ ನಾಟಕಗಳು. 1944ರಲ್ಲಿ ತಮ್ಮ ಮರಣದ ತನಕ ಕೊಡವ ಭಾಷೆ ಹಾಗೂ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನ ಕೊಟ್ಟವರು ಅಪ್ಪಚ್ಚ ಕವಿ. ಅಪ್ಪಣ್ಣ ಮಾಸ್ಟರ್ ಅಥವಾ ಬಾಚರಣಿಯಂಡ ಅಪ್ಪಣ್ಣ ಕೊಡಗಿನ ಹಿರಿಯ ಶಿಕ್ಷಕ, ಲೇಖಕ, ಕವಿ ಮತ್ತು ಪ್ರಾಚೀನ ಕೊಡವ ಜಾನಪದ ಪರಿಣಿತರು. ಇವೆಲ್ಲದರ ಜೊತೆಗೆ ಅವರು ಅಪ್ಪಚ್ಚ ಕವಿಯ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಸಹ ಮಾಡಿದವರು. ಇವರಿಂದಲೇ ಅಪ್ಪಚ್ಚ ಕವಿಯ ಬಗ್ಗೆ ತಿಳ್ಕೊಳ್ಳುವಂತಹ ನನ್ನ ಪ್ರಯತ್ನವನ್ನ ಶುರು ಮಾಡಿದೆ. ಈಗ ಬಹುಶಃ ಕೊಡಗಿನ ಹೊರಗೆ ಇರೋರಿಗೆ, ನಮ್ಮಂಥವರಿಗೆಲ್ಲ ಅಪ್ಪಚ್ಚ ಕವಿಯ ಹೆಸರನ್ನ ಅಲ್ಲಿ ಇಲ್ಲಿ ಕೇಳಿರ್ತೀವಿ, ಆದ್ರೆ ಅವ್ರ ಬಗ್ಗೆ ಏನೂ ಅಂದಾಜಿಲ್ಲ. ಅಪ್ಪಚ್ಚ ಕವಿ ಕೊಡಗಿನ ಆದಿಕವಿ ಅಥವಾ ಕೊಡಗಿನ ಆದಿ ಸಾಹಿತಿ ಅಂತಲೂ ಹೇಳಬಹುದು. ದೊಡ್ಡ ಪ್ರಖ್ಯಾತ ನಾಟಕಕಾರ, ನಾಟಕ ರಚನೆಗಾರ, ಹಾಸ್ಯ ಸಾಮ್ರಾಟ. ಒಟ್ಟು 4 ನಾಟಕಗಳನ್ನು ಬರೆದರೆ. ಯಯಾತಿ ನಾಟಕ, ಸುಬ್ರಹ್ಮಣ್ಯ ನಾಟಕ, ಸಾವಿತ್ರಿ ನಾಟಕ, ಕಾವೇರಿ ನಾಟಕ. ಈ 4 ನಾಟಕಗಳನ್ನು ಬರೆದು ಶ್ರಮಜೀವಿಯಾಗಿದ್ದಂಥ ಅಪ್ಪಚ್ಚ ಕವಿ 1926ನೇ ಇಸವಿಯಲ್ಲಿ ಅವರ ಆಗೆಲ್ಲ ಹುಲ್ಲಿನ ಮನೆಗಳಲ್ಲ,
ಅವರ ಮನೆಯನ್ನು ಯಾರೋ ಸುಟ್ಟು ಹಾಕ್ಬಿಟ್ರು. ಮನೆ ಬೆಂದಾಗ ಅವರ ಅನೇಕ ಬರವಣಿಗೆಗಳು ಎಲ್ಲವೂ ಅಲ್ಲಿ ನಾಶವಾಗಿ ಹೋದು, ಬೆಂದು ಹೋದು. ಅವರು ಹೋಗಿ ಬೆಂಕಿಗೆ, ಅದೇ ಬೆಂಕಿಗೆ ಹಾರಬೇಕಾದ್ರೆ ಅವರ ಮಗ ಬಂದು ಹಿಡಿದು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಅಲ್ಲಿಂದ ಅವರು ಹರಿಕತೆ ದಾಸರಾಗಲಿಕ್ಕೆ ಹರದಾಸ ಅಪ್ಪಚ್ಚ ಕವಿ ಅದ್ ಹಾಗೆ ಬಂದಿದ್ದ ಹರಿಕತೆ ಬರೆಯೋದು ಶುರು ಮಾಡಿದ್ರು. ಅವರೇ ಬರೆದು ಅವರೇ ಹರಿಕತೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡುತ್ತಿದ್ರು. ಮಂಗಳೂರಿನಲ್ಲಿಯೂ ಹೋಗಿ ಹರಿಕತೆಯನ್ನು ಮಾಡಿದಾಗ ಆ ಮಡ್ರಾಸ್ ಮೇಲ್ ಪತ್ರಿಕೆ ಭಾಳ ಹೊಗಳಿ ಬರೆದಿತ್ತು ಅದನ್ನು. ಇಂಥ ಒಬ್ಬರು ಶ್ರೇಷ್ಠ ಹರಿಕತೆ ದಾಸರು, ಹಾಡುಗಾರರು, ಕವಿಗಳು ಇದ್ದಾರೆ ಕೊಡಗಿನಲ್ಲಿ ಅಂತ ಭಾಳ ಬರೆದದ್ದು ಇದೆ. ಅಂದ್ರೆ ಅಪ್ಪಚ್ಚ ಕವಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಎಲ್ಲದಕ್ಕೂ ಅವರು ಮುಂದೆ ಇದ್ದರು. ಅಪ್ಪಚ್ಚ ಕವಿ ಬರ್ದಿರೋ ಯಯಾತಿ ರಾಜಂಡ ಕಥೆ, ಅಲ್ಲಿ ಶರ್ಮಿಷ್ಠೆ ಮತ್ತೆ ದೇವಯಾನಿದು ನಾಮೇಲ ತಾಮೇಲ ಅನ್ನೋ ಒಂದು ಪ್ರಸಂಗ ಬರುತ್ತೆ. ಬಹಳ ಸ್ವಾರಸ್ಯಕರವಾಗಿದೆ. ಬನ್ನಿ ಅದನ್ನ ಹಾಡಿನ ರೂಪದಲ್ಲಿ ಕೇಳೋಣ. ನೀರಿನಳ ಮೂಡು ಕಂಡ ಎನ್ನಡಪ್ಪಾಯರ ಬೋಜ ಕಂಡ ಮಿನ್ನಿ ತೆಲಂಗುವ ಕಣ್ಣಿನನು ಬಣ್ಣಕ್ಕೂ ಉದ್ದಕ್ಕೂ ಕೊರವಿಲ್ಲನಾ ಚಾಟೆ ಕಲಿ ನಿನ್ನ ಕೂಟು ಮೂಳ ಕಾಟತೆ ನೀಡಬಡಾಯಿ ಕಳ. ಅಂದ್ರೆ ನೀನು ಹೀಗೆ ಕಾಲು ನಡೆಯೋದು, ಕೊಕರೆ ಕಾಲು, ಚಾಟಕಾಲಿ, ಕೂಟು ಮೂಳೆ, ಮೊಣಕಾಲೆಲ್ಲ ಸೇರಿಕೊಂಡಿದೆ. ನಿನ್ನ ಮುಸುರಿ ನೋಡಿದ್ರೆ ಚಾಣಕುಪ್ಪು ಪೊಲೆ ಮೂಡು ನೀಡ. ದನ ಸಗಣಿ ಹಾಕಿರ್ತದಲ್ಲ, ಆ ಸಗಣಿ ಗುಡ್ಡೆ ಹಾಗೆ ನಿನ್ನ ಮುಖ. ನೀನೇನು ಭಾರಿ ದೊಡ್ಡ ಇದು. ಅಯ್ಯೋ ಬೈದಾಡ್ಕೊಳ್ತಾರೆ. ಎಷ್ಟು ಹಾಸ್ಯ ಭರಿತವಾಗಿ. ನೀವ್ ಯಯಾತಿ ಅಂತ ತಕ್ಷಣ ನನಗೆ ಬಹಳ ಒಂಥರ ಸೀರಿಯಸ್ ಸೀರಿಯಸ್, ಅದರ ಮಧ್ಯದಲ್ಲಿ ಬರುವಂತ ರೀತಿಯ ಒಂದಿಷ್ಟು ಪ್ರಸಂಗಗಳು ಹೀಗೆ ಇದ್ದು 1944ರಲ್ಲಿ ಸತ್ತು ಹೋಗ್ತಾರೆ. ಆಗ ಒಂದು ವಿಧದಲ್ಲಿ ಕೊಡಗಿನಲ್ಲಿ ಸಾಹಿತ್ಯದ ಬಗ್ಗೆ ಅಂತ ಒಂದು ಪ್ರೇಮ, ಅಭಿಮಾನ, ಆಸಕ್ತಿ ಜನರಲ್ಲಿ ಹಾಗೆ ಇಲ್ಲ ಅಂತಲೇ ಹೇಳಬೇಕು. ಅಂತ ಸಂದರ್ಭದಲ್ಲಿ ಐಚೇಟಿರ ಮುತ್ತಣ್ಣನವರು ಸ್ಮರಣ ಸಂಚಿಕೆ ಮಾಡಲಿಕ್ಕೆ ದೊಡ್ಡ ಶಿವರಾಮ್ ಕಾರಂತರನ್ನ ಅಧ್ಯಕ್ಷರಾಗಿ ಕರೆಸಿ ದೊಡ್ಡ ದೊಡ್ಡ ಕನ್ನಡದ ಸಾಹಿತಿಗಳನ್ನ ಎಲ್ಲ ಕರೆಸಿ ಅಪ್ಪಚ್ಚ ಕವಿಯ ನಾಟಕಗಳ ಬಗ್ಗೆ ಅಪ್ಪಚ್ಚ ಕವಿಯ ಪ್ರಚಾರ ಕೊಟ್ಟರು. ಒಂದು ವಿಧದಲ್ಲಿ ದುರಂತ ಕವಿ ಅಂತಲೇ ಹೇಳಬೇಕು ಅವರು. ಯಾಕೆ ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬಂದರದ್ದು ಅವರ ಮರಣಾನಂತರ ತಮ್ಮ ಛಾಯೆ ನೆರಳನ್ನ ಕೊಡವ ಸಾಹಿತ್ಯ ಲೋಕದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಿ ಹೋಗಿದ್ದಾರೆ. ಇಂದಿನ ಎಲ್ಲ ಕವಿಗಳು, ನಟರು ಏರೇ ಇದ್ದರೂ ಕೂಡ ಅಪ್ಪಚ್ಚ ಕವಿಯ ನೆರಳಿನಲ್ಲಿ ಬೆಳೆದವರು ಅಂತ ಹೇಳಬೇಕಾಗ್ತದೆ. ಅಪ್ಪಚ್ಚ ಕವಿ ಮತ್ತೆ ಅವರ ಕೃತಿ ಬಗ್ಗೆ ಬರೀ ಕೊಡಗಿನ ಒಳಗಷ್ಟೇ ಅಲ್ಲ, ಕೊಡಗಿನ ಆಚೆಗೂ ಪರಿಚಯ ಮಾಡಿಸ್ಕೊಟ್ಟವರು ಡಾಕ್ಟರ್ IM ಮುತ್ತಣ್ಣ. ಅಪ್ಪಚ್ಚ ಕವಿ ಬಗ್ಗೆ ಅಗಾಧವಾದ ಪ್ರೀತಿ ಇತ್ತು, ಹಾಗೆ ಅವ್ರ ಜೊತೆಗೆ ಒಡನಾಟ ಕೂಡ ಇತ್ತು. IM ಮುತ್ತಣ್ಣನವ್ರನ್ನ ಕೂಡ ನಾವು ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕು. ಒಂದು ದಿನ ಡಾಕ್ಟರ್ ಐಚೇಟಿರ ಮುತ್ತಣ್ಣನವರು ಅವರು BEd ಓದ್ತಾ ಇದ್ದಾಗ ಪ್ರಿಂಟಿಂಗ್ ಪ್ರೆಸ್ ಒಳಗೆ ನೋಡುವ ಒಂದು ರಾಶಿ ಬಿದ್ದಿದೆ. ಈ ರಾಶಿ ಏನು ಅಂತೇಳಿ ಮಗಚಿ ನೋಡಿದ್ರೆ ಭಾಷಾ ಕೊಡವ. ಇದು ಏನಿದು ಅಂತ ಕೇಳ್ತಾರೆ. ಅದು ಕೊಡಗಿನ ಒಬ್ಬರು ತಂದು ಅಪ್ಪಚ್ಚ ಅಂತ ಹೇಳೋರು ತಂದು ಹಾಕಿದ್ದಾರೆ, ದುಡ್ಡಿಲ್ಲ, ಅಲ್ಲಿ ಹಾಕಿದ್ದೇವೆ. ಆ ಕ್ಷಣವೇ ಅಚ್ಚು ಮಾಡಿಸ್ಬೇಕು ಅಂತೇಳಿ ತಾಯಿ ಔಸಿಟ್ಟು 100 ರೂಪಾಯಿ, ಆ ಕಾಲದಲ್ಲಿ ಬೆಳ್ಳಿ ರೂಪಾಯಿ ಅಂತೆ, ಇದು ಚಿಲ್ಲರೆ ಪಲ್ರೆ ಸೇರಿಸಿ ಎಲ್ಲ ಕೊಟ್ಟು ಆ ಪುಸ್ತಕವನ್ನು ಅಚ್ಚು ಮಾಡಿಸಿ ತಂದು ಕೊಡಗಿನಲ್ಲಿ ಪ್ರಚಾರ ಮಾಡಿ ಅಷ್ಟರವರೆಗೆ ಯಯಾತಿರಾಜ ನಾಟಕವನ್ನು 1943ನೇ ಇಸವಿಯಲ್ಲಿ ಬಹಳ ಪ್ರಚಾರ ಮಾಡಿದರು IM ಮುತ್ತಣ್ಣ. ಅಲ್ಲಿಂದ ಅದನ್ನು ನೆನಪಿಸಿಕೊಂಡು
ಅಪ್ಪಚ್ಚ ಕವಿಗಳು ಹ್ಮ್. ಮುತ್ತಣ್ಣನವರಿಗೆ ಬರೆದಂಥ ತಮ್ಮ ಸ್ವಂತ ಬರವಣಿಗೆಯಲ್ಲಿ ಬರೆದಂಥ ಪತ್ರಗಳ ಹಾ ಸಂಗ್ರಹ ನನ್ನಲ್ಲಿದೆ. ಹಾ ಹಾ ಆ ಮುತ್ತಣ್ಣನವರು ಸಂಗ್ರಹಿಸಿ ನನಗೆ ಕೊಟ್ಟದ್ದು ಅಪ್ಪಚ್ಚ ಕವಿಯ ಪತ್ರಗಳ ಸಂಗ್ರಹ. ತಾರೀಕು 29 ನಿಮ್ಮ ಪತ್ರಿಕೆಯು ತಾರೀಕು 6 ನನಗೆ ತಲುಪಿತು. ಓದ್ಬೋದು, ಇದು ಸ್ವಲ್ಪ ಸಂತೋಷಪಟ್ಟೆನು. ಹೋದಲೆಲ್ಲ ನಮ್ಮ ಜನರಲ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪ ಮಾತ್ರ ಇರೋದು. ಇಲ್ಲ, ಆಗೋದಿಲ್ಲ. ನಮ್ಮ ಭಾಷೆಯನ್ನು ಉಳಿಸಿದ ಮಹಾನ್ ವ್ಯಕ್ತಿ, ನಮಗೆ ಒಂದು ದೊಡ್ಡ ಆಶ್ರಯವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ. 2012ನೇ ಇಸ್ವಿಲಿ ಆ ಚಿಂತನೆಯನ್ನು ಮಾಡಿ ಅಪ್ಪಚ್ಚ ಕವಿಯ ಪ್ರತಿಮೆಗೆ ಒಂದು ಪ್ರಾರಂಭವನ್ನು ಕೊಟ್ಟು ನಾವು ಪ್ರತಿಮೆಯನ್ನು ಹೊರತಂದ್ವಿ. ಆ ನಂತರ ಪ್ರಥಮ ಕೆಲಸವನ್ನು ನಾವು ಮಾಡಿರೋದು ಏನೇನು ಅಂತಂದರೆ, ಆ ಪ್ರತಿಮೆಯನ್ನು ಒಂದು ವಾಹನದಲ್ಲಿ ತಂದು ಅವರ ಹುಟ್ಟಿನ ಐನ್ ಮನೆ, ಅವರು ಹುಟ್ಟಿರುವಂತಹ ಅಪ್ಪನೆರವಂಡ ಕುಟುಂಬದ ಐನ್ ಮನೆಗೆ ಅದನ್ನು ತಗೊಂಡೋಗ್ವಿ. ಸರಿ, ಅವ್ರ ಐನ್ ಮನೆ ಎಲ್ಲಿದೆ? ಅವರ ಐನ್ ಮನೆ ಕಿರಿಂದಾಡು ಅನ್ನೋ ಪ್ರದೇಶದಲ್ಲಿದೆ. ನಾಪೋಕ್ಲಿನ ಹತ್ತಿರ ಇರುವಂತಹ ಕೈಕಾಡು ಕಿರಿಂದಾಡಿನ ಮಧ್ಯದಲ್ಲಿ ಅವರ ಐನ್ ಮನೆ ಇದೆ. ತಗೊಂಡು ಹೋಗಿ ಅಲ್ಲಿ ಆ ಕವಿಗೊಂದು ಗೌರವವನ್ನು ಸಲ್ಲಿಸಿ, ಅಪ್ಪಚ್ಚ ಕವಿಯ ಎಲ್ಲ ನಾಟಕದಲ್ಲಿ ಸಾರ್ತಾವನ್ನು ಅವರು ತುಂಬ ಹಾಡಿ ಹೊಗಳ್ತಾರೆ. ಸಾರ್ತಾವು ಅನ್ನೋ ದೇವರನ್ನ ಹಾಡಿ ಹೊಗಳ್ತಾರೆ. ಅಪ್ಪಚ್ಚ ಕವಿಯ ಐನ್ ಮನೆಯ ಪಕ್ಕದಲ್ಲೇ ಆ ಸಾರ್ತಾವಿನ ಒಂದು ಸಣ್ಣ ಗುಡಿ ಕೂಡ ಇದೆ. ಓಹೋ, ನಾನು ಅದನ್ನು ನೋಡಿ ಅಲ್ಲಿ ನಾವು ಪೂಜೆ ಮಾಡಿ ಆ ಅಪ್ಪಚ್ಚ ಕವಿಯ ಪ್ರತಿಮೆಯನ್ನು ಆರಂಭಿಸೋಕ್ಕೆ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಮುಂದುವರಿತಾ ನಾವು ಅದನ್ನು ಊರು ಅವರೆಲ್ಲೆಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ರು, ಯಾವ್ಯಾವ ಜಾಗದಲ್ಲಿ ಆ ನಾಟಕಗಳ ಪ್ರದರ್ಶನ ನಡೀತಾ ಇದ್ವು, ಅವರೆಲ್ಲೆಲ್ಲಿ ಇದ್ದರು, ಅವರ ತಾಯಿಯ ಮನೆ, ಅವರ ತಾಯಿಯ ತವ್ರ ಮನೆ ಕಬ್ಬಚ್ಚಿರ ಮನೆಗೂ ಆ ಪ್ರತಿಮೆಯನ್ನು ತಂದು ಅಲ್ಲೂ ಕೂಡ ಆ ಕಾರ್ಯಕ್ರಮವನ್ನು ನಡೆಸಿ ಅದೇ ಥರ ಎಲ್ಲ ಜಾಗದಲ್ಲೂ ನಾವು ಉಡಿಸ್ಕೊಂಡು ಬಂದು ಮಾಡಿದ್ವಿ. ಅಪ್ಪಚ್ಚ ಕವಿಯವರ ಎಲ್ಲ ನಾಟಕಗಳ ಕಥಾವಸ್ತು ಪುರಾಣದೇ ಆದ್ರೂ ಬಹಳ ಸುಂದರವಾದ ರೀತಿಯಲ್ಲಿ ಅವರು ಕೊಡಗಿನ ಜನರ ಆಚಾರ ವಿಚಾರ ಕ್ರಮಗಳನ್ನ ಅಲ್ಲಲ್ಲಿ ಹೆಣೆದಿದ್ದಾರೆ. ಅದರ ಉದಾಹರಣೆ ಕೇಳೋಣವಾ? ಹರದಾಸ ಅಪ್ಪಚ್ಚ ಕವಿ மகாபாரதத்தில் யயாத்தினா ஒரு நாடக ரூபத்து கொடவீகரண ಮಾಡಿದ್ಕೊಂಡನ್ ಪಾಪ. ಚೂ ಚೂ ಬೊಳ್ಳು ನಾಯಿ ಬಾಚ ಮಂಡ ಕಾಡು ನುಗ್ಗು, ಚೂ ಚೂ ಬೊಳ್ಳು ನಾಯಿ ಬಾಚ ಮಂಡ ಕಾಡು ನುಗ್ಗು, ನಿನ್ನಂದಕ ಕೂಟು ನೋರು போட்டு நோட்டு பொன்னண்ணா மிஞ்ச பைய நாய் கூட்டு, ಚೂ ಚೂ ಬೊಳ್ಳು ನಾಯಿ ಬಾಚ ಮಂಡ ಕಾಡು ನುಗ್ಗು, ಚೂ ಚೂ ಬೊಳ್ಳು ನಾಯಿ. ಇಂದನೆ ಆ ಬೋಟೆ ಸಾಹಿತ್ಯತನ ಅಂದು ಕಾಲತೆ ಕೊಂಡ ಬಂತು ಅನ್ನೋಕ ಅಪ್ಪಚ್ಚ ಕವಿರ ಆ ಶ್ರೇಷ್ಠತೆನ ನಂಗೆ ಇಲ್ಲಿ ಕಾಣೋದು. ಯಾವುದೇ ಒಂದು ಭಾಷೆಯ ಸಂದರ್ಭದಲ್ಲಿ ಆ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಾಚೀನ ಪುರಾವೆಗಳು ಅಥವಾ ಶಾಸನಗಳು ಸಿಕ್ಕಿದಾಗ ಆ ಭಾಷೆ ಮಾತಾಡೋರಿಗೆ ತುಂಬಾ ಹೆಮ್ಮೆ ವಿಷಯ. ಈಗ ಕನ್ನಡದೇ ಉದಾಹರಣೆ ಕೊಡೋದಾದ್ರೆ ಹಾಸನದಲ್ಲಿ ಸಿಕ್ಕಿತ್ತಲ್ಲ 5ನೇ ಶತಮಾನದ ಹಲ್ಮಿಡಿ ಶಾಸನ, ಅದ್ರ ಉದಾಹರಣೆ ಕೊಡ್ಬೋದು. ಇದೇ ರೀತಿ ಕೊಡವ ಸಾಹಿತ್ಯ ಅಥವಾ ಕೊಡವ ಭಾಷೆಗೆ ಸಂಬಂಧಪಟ್ಟ ಶಾಸನಗಳು ಸಿಕ್ಕಿದಾವೆ. ಈ ಶಾಸನಗಳ ಬಗ್ಗೆ ಅಧ್ಯಯನವನ್ನ ಮಾಡಿ ಲೇಖನವನ್ನ ಬರೆದವರು ಮೂಕೊಂಡ ನಿತಿನ್ ಕುಶಾಲಪ್ಪ. ನಿತಿನ್, ಈ ಶಾಸನಗಳ ಬಗ್ಗೆ ನಮ್ಗೆ ಹೆಚ್ಚು ತಿಳಿದಿಲ್ಲ. ಏನು ಶಾಸನಗಳು, ಇದು ಎಲ್ಲಿ ಸಿಕ್ಕಿದ್ದು? ಇದು ಈ 2 ಶಾಸನಗಳು ಕೊಡಗು ಜಿಲ್ಲೆಯಲ್ಲಿ ಸಿಕ್ಕಿದ್ದು. ಕೊಡಗು ಜಿಲ್ಲೆಯಲ್ಲಿ ಜಾಸ್ತಿ ಶಾಸನ ಇರೋದು ಕನ್ನಡ ಭಾಷೆಯಲ್ಲಿ. ಆದರೆ ಇದು 2 ಶಾಸನಗಳು 14ನೇ ಶತಮಾನದ್ದು. ಇದು 2 ಶಾಸನ ಬಿಟ್ಟು ಮಿಕ್ಕಿದೆಲ್ಲ ಕನ್ನಡ ಭಾಷೆಯಲ್ಲಿ ಇರೋದು. ಎಲ್ಲಿ ಸಿಕ್ಕಿದ್ದು 2 ಶಾಸನ? ಇದು ದೇವಸ್ಥಾನ, ಅಂದ್ರೆ ಭಾಗಮಂಡಲ ದೇವಸ್ಥಾನ, ಬಗಂಡೇಶ್ವರ, ಕಾವೇರಿ ತ್ರಿವೇಣಿ ಸಂಗಮ ಇದೆಯಲ್ವಾ, ಅಲ್ಲಿ ಆ ದೇವಸ್ಥಾನದಲ್ಲಿ ಒಂದು ಶಾಸನ ಅಲ್ಲಿ ಸಿಕ್ಕಿತ್ತು. ಇನ್ನೊಂದು ಶಾಸನ ಪಾಲೂರು ಊರು, ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ಊರ್ ಕಡೆ ಪಾಲೂರಪ್ಪ ಅಂತ ಕರೀತಾರೆ ಆ ದೇವ್ರನ್ನ. ಸೊ ಅಲ್ಲಿ ಇನ್ನೊಂದು ಶಾಸನ ಸಿಕ್ಕಿತ್ತು. ಪಾಲೂರಪ್ಪ ಅಂದ್ರೆ ಮಹಾಲಿಂಗೇಶ್ವರ ದೇವಸ್ಥಾನ, ಅಲ್ಲಿ ಹೋಗುವಾಗ ಅದು ಅಲ್ಲಿ ಕಾಣಿಸುತ್ತೆ, ಇವಾಗಲೂ ಇದೆ ಅದು. ಇದು 2 ಶಾಸನದ ಬಗ್ಗೆ ಮುಂಚೆ BL ರೈಸ್ ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ರು. ಆವಾಗ ಹೇಳಿದ್ರು ಅವರು, ಇದು ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಲ್ಯಾಂಗ್ವೇಜಸ್ ಆ್ಯಂಡ್ ಸ್ಕ್ರಿಪ್ಟ್ಸ್ ಅಂತ. ಓಕೆ. ಸೊ ಇದು ಗ್ರಂಥ ತಮಿಳ್, ಮಲಯಾಳಂ, ಒತೆಲಿತ್ತು ಅದೆಲ್ಲ ಇದೆ ಅಂತ ಹೇಳಿದ್ರು ಅವರು. ಇವರು ಎಪಿಗ್ರಫಿ ಕರ್ನಾಟಕದಲ್ಲಿ ಈ 2 ಶಾಸನ ಇದೆ. ಸೊ ಕೂರ್ಗ್ ಇನ್ಸ್ಕ್ರಿಪ್ಷನ್ಸ್ ಅಂತ ಒಂದು ವಾಲ್ಯೂಮ್ ಇದೆ, ಫಸ್ಟ್ ವಾಲ್ಯೂಮ್ ಎಪಿಗ್ರಫಿ ಕರ್ನಾಟಕ ಅಂತ. ಸೊ ಅದರಲ್ಲಿ ಇದು 2 ಶಾಸನ ಬಗ್ಗೆ ಬರೆದಿದ್ದಾರೆ.
ಕೊಡವ ಭಾಷೆಯಲ್ಲಿ ಸ್ಪೆಷಲಿ ಏನಾಗುತ್ತೆ ಅಂದ್ರೆ ಲಿಪಿ ಇಲ್ಲದೆ ಇರುವ ಕಾರಣ ಅಥವಾ ಅಷ್ಟು ಪ್ರಚಲಿತವಾಗಿ ಇಲ್ಲದೆ ಇರೋ ಕಾರಣ ಲಿಪಿ ಮೌಖಿಕ ಸಂಪ್ರದಾಯ ತುಂಬಾ ಮುಖ್ಯ ಆಗುತ್ತೆ. ಹೌದು. ಕೊಡವ ಮೌಖಿಕ ಸಂಪ್ರದಾಯ ಅಂದ ತಕ್ಷಣ ಏನೇನೆಲ್ಲ ಬರುತ್ತೆ ಅದರಲ್ಲಿ? ಮುಖ್ಯವಾಗಿ ಕೊಡವ ಮೌಖಿಕ ಸಂಪ್ರದಾಯ ಅಂದ್ಕೊಂಡಾಗ ಅಥವಾ ಕೊಡವ ಜಾನಪದ ಅಂತ ಅಂದ್ಕೊಂಡಾಗ ಕತೆಗಳಿರಬಹುದು, ನಮ್ಮ ಭಾಷೆ ಇರಬಹುದು, ನಮ್ಮ ಜನಪದ ಹಾಡುಗಳಿರಬಹುದು, ಒಡಪುಗಳಿರಬಹುದು, ಗಾದೆಗಳಿರಬಹುದು, ಹಾಗೆ ದಿನನಿತ್ಯದಲ್ಲಿ ನಾವು ಬಳಸುವಂತಹ ಬೈಗುಳಗಳಿರಬಹುದು. ಇದೆಲ್ಲವೂ ಕೂಡ ಮೌಖಿಕ ಸಾಹಿತ್ಯಕ್ಕೆ ಸೇರುತ್ತದೆ. ಮತ್ತು ನಮ್ಮ ಕುಶಲ ಕೈಗಾರಿಕೆಗಳಿರಬಹುದು, ಅಡುಗೆಯ ಸಂಪ್ರದಾಯಗಳಿರಬಹುದು, ಇದೆಲ್ಲ ಕೂಡ ಸೇರಿಕೊಳ್ತದೆ. ಜಾನಪದದ ವಿಚಾರಕ್ಕೆ ಬಂದಾಗ ಹಾಡುಗಳು ಮುಖ್ಯವಾಗಿ ದೊಡ್ಡ ಪಾತ್ರವನ್ನು ವಹಿಸ್ತವೆ. ಸಾಧಾರಣವಾಗಿ ನಾವು ಹೇಳುವಾಗ ಬಾಳೋಪಾಟ್ ಅಂತ ಹೇಳಿಬಿಡ್ತೇವೆ ಕೊಡವ ಜನಪದ ಗೀತೆಗಳನ್ನು ಹೇಳುವಾಗ. ಯಾಕೆಂತ ಹೇಳಿದ್ರೆ ಅಲ್ಲಿ ಮುಕ್ಕಾಲು ಪಾಲು ಹಾಡುಗಳೆಲ್ಲವೂ ಕೂಡ ಬಾಳೋ ಬಾಳೋ ಅಂತ ಹೇಳಿ ಪ್ರಾರಂಭ ಆಗುತ್ತೆ. ಬಾಳಲಿ, ಜಗತ್ತಿನಲ್ಲಿರುವ ಎಲ್ಲರೂ ಕೂಡ ಬಾಳ್ಲಿ ಅನ್ನುವಂತಹ ಒಂದು ದೊಡ್ಡ ಮೌಲ್ಯದೊಂದಿಗೆ ಹಾಡು ಪ್ರಾರಂಭ ಆಗುತ್ತೆ. ಬಾಳೋ ನಂಗಡ ದೇವ ಬಾಳೋ ಮಾದೇವ. ಬಾಳೋ ಪಾಟ್ ಅಲ್ಲದೇನೆ ಕೂಡ ಮದುವೆಯ ಸಂದರ್ಭದಲ್ಲಿ ಹಾಡುವಂತಹ ಮಂಗಲ ಪಾಟ್ ಇದೆ. ಸಾವಿನ ಸಂದರ್ಭದಲ್ಲಿ ಹಾಡುವಂತಹ ಚಾವು ಪಾಟಿದೆ. ಹಾಗೆ ತಿಥಿಯ ಸಂದರ್ಭದಲ್ಲಿ ಹಾಡುವಂತಹ ಪೊಲಚಿ ಪಾಟಿದೆ. ಕಟ್ಟಿರೋ ಅಜ್ಜಯ್ಯ ನಿಂಗ ನಿಂಗ ಕಟ್ಟನಕ್ಕೆ ಕಟ್ಟಲೇಜಯ್ಯ. ಅದರ ಜೊತೆಯಲ್ಲಿ ಶಿಶುಪ್ರಾಸಗಳು ಕೂಡ ಇದೆ. ಸಣ್ಣ ಮಕ್ಕಳಿಗೆ ಕಲಿಸುವಂತಹದ್ದು 1-2 ಇವುಗಳನ್ನು ಕಲಿಸುವಂತಹದ್ದು ಇರಬಹುದು, ಕತೆಗಳ ರೂಪದಲ್ಲಿ ಇರಬಹುದು. ಸಣ್ಣ ಸಣ್ಣ ಮಕ್ಕಳನ್ನ ಆಡಿಸ್ತೇವೆ, ಆಟ ಆಡುವಾಗ ಹಾಡುವಂತಹ ಹಾಡುಗಳು ಕೂಡ ಕೊಡವ ಜಾನಪದದಲ್ಲಿ ಇದೆ. ಹಾಗೆ ಕೇಳಿಪೋನ ಎಂಡ ಪಾಟ್ ಅಂತ ಹೇಳಿ ಇದೆ. ಅದರಲ್ಲಿ ಈ ನಾಡಿನಲ್ಲಿ ನೆಲೆ ನಿಂತಿರುವಂತಹ ಹಲವು ದೈವಗಳ ಕಥೆಯನ್ನ ಇರುವಂತಹ ಹಾಡುಗಳಿವೆ. ಇಲ್ಲಿ ಇರುವಂತಹ ಸಾರ್ತಾವು, ಚಾವುಂಡಿ ಇರಬಹುದು, ಇಗತಪ್ಪ ಇರಬಹುದು, ಹಾಗೆ ಈ ನಾಡಿನ ಕುಲದೇವಿ ಕಾವೇರಮ್ಮ ಇರಬಹುದು. ಆಕೆಯ ಕುರಿತು ಕೂಡ ಕಾವೇರಿಯ ಹಾಡಿದೆ. ಕೊಡವ ಭಾಷೆಯಲ್ಲಂತೂ ಬಹಳ ಸಂಪದ್ಭರಿತವಾಗಿರುವಂತಹದ್ದು ಜನಪದ. ಯಾಕೆ ಅಂತ ಹೇಳಿದ್ರೆ ಲಿಪಿ ಇಲ್ಲದಂತಹ ಭಾಷೆ. ಲಿಪಿಗೆ ಪ್ರಯತ್ನ ಕೂಡ ನಡೆದಿದೆ. ಕೊರವಂಡ ಅಪ್ಪಯ್ಯನವರ ಸಮಯದಿಂದಲೇ ಲಿಪಿಗೆ ಪ್ರಯತ್ನ ನಡೆದಿದೆ. ಆದರೆ ಇನ್ನೂ ಕೂಡ ಅದು ಚಾಲ್ತಿಗೆ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕನ್ನಡವನ್ನು ಬಹಳ ಚೆನ್ನಾಗಿ ಅಪ್ಪಿಕೊಂಡು ಬಿಟ್ಟಿದೆ ಕೊಡವ ಭಾಷೆ. ಹಾಗಾಗಿ ಕನ್ನಡ ಲಿಪಿಯೊಂದಿಗೆ ಅದೊಂದು ರೀತಿಯಲ್ಲಿ ರಾಜಿ ಮಾಡ್ಕೊಂಡು ಬಿಟ್ಟಿದೆ. ಹಾಗಾಗಿ ಹೊಸ ಲಿಪಿಗಳ ಹಿಂದೆ ಇದ್ರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಇನ್ನು ಸ್ವಲ್ಪ ಹಿಂದೆ ಇದೆ ಅಂತ ಅಂದ್ಕೊಳ್ಬಹುದು. ಕನ್ನಡ ಮಹಾಕಾವ್ಯಗಳಲ್ಲಿ ಸಾಕಷ್ಟು ಸರ್ತಿ ನಾವು ಅಭಿಮನ್ಯು ಹೇಗೆ ವೀರಾವೇಶದಿಂದ ಕಾಳಗಕ್ಕೆ ಹೊರಟ ಅನ್ನೋ ವರ್ಣನೆಯನ್ನ ಓದಿರ್ತೀವಿ. ಆದ್ರೆ ಇದೇ ವರ್ಣನೆ ಕೊಡವ ಭಾಷೆಯಲ್ಲಿ ಕೂಡ ಇದೆ. ಬಹಳ ಸ್ವಾರಸ್ಯಕರವಾಗಿದೆ. ಕೇಳೋಣವಾ? ಮೇಲಟ್ಟಕ್ಕೂ ಓಡಿ ಇಂಜಿ ಆನೆ ಸೊಂಬ ಬಿಲ್ಲಿನ ಅಪ್ಪಗೆ ತಟ್ಟಿ ಆಡುತ್ತಿತ್ತು. ಅಳಿಸುತ್ತು ಉಕ್ಕಂಬು ಉಕ್ಕಂಬು ಕೋಯಿಲಂಬು ಕೊಕ್ಕಂಬು ಕೋಯಿಲಂಬು ಬಾಣಕದ ಬಾಲಂಬು ಪಾತಾಳಕ್ಕೆ ಪಾಂಬಂಬು ಒಂದು ಬುಟ್ಟು ಕೊಯ್ವಕ್ಕ 100 ಪೀರಿಯುವ ತಿತ್ತಂಬು ತೀರಿ ಎಂಬ. ಬಾಣಕದ ಬಾಲಂಬು ಆಕಾಶಕ್ಕೆ ಬಾಲ ಇರುವಂತ, ಪಾತಾಳಕ್ಕೆ ಪಾಂಬಂಬು ಪಾತಾಳಕ್ಕೆ ಸರ್ಪಾಸ್ತ್ರವನ್ನು ಬಿಡ್ತಾರೆ. ಒಂದು ಬುಟ್ಟು ಕೊವ್ವಕ್ಕ 100 ಪೀರಿಯು ಒಂದು ಬಿಟ್ರೆ 100 ಹೋಗುವಂತ ತಿತ್ತಂಬು ತೀರಿ ಅಗ್ನಿಯಾಸ್ತ್ರ. ತಿತ್ತಂಬು ತೀರಿ ಎಂಬ ಎಲ್ಲ ಜೋಡು ಕೂಟಿತ್ತು. ಆನೆ ಸೊಂಗ ಬಿಲ್ಲಕ್ಕೆ ಮುಟ್ಟೂರಿಗೋಲತ್ತಿತ್ತೆ ಮೊಣಕಾಲೂರಿ ಮಾರಿಟ್ಟು ಬಾಲಚಿತ್ತು. ಗಂಟೆನಾದಾಗ ಢೇಂಕಾರ ಧ್ವನಿ ಮಾಡಿ ಕನ್ನಡದಲ್ಲಿ ಗಂಟೆನಾದ ಆಕೆ ಜಿತ್. ಈಗ ಬಿಡುವಾಗ ಒಂದು ಪ್ರತಿಜ್ಞೆ ಮಾಡ್ತಾನೆ. ಏನಂತ ಪ್ರತಿಜ್ಞೆ? ಅಂಬು ಬಿಟ್ಟು ಕೊಂಡಲ್ಲಿ ನೋಟು ತಪ್ಪಿ ಪೋಯಿನೋ ನಾನು ಅಂಬು ಬಿಟ್ಟಾಗ ನನ್ನ ಕಣ್ಣಿನ ದೃಷ್ಟಿ ತಪ್ಪಿ ಹೋದ್ರೆ ಕಂಗುತ್ತಿಗಾಳೆವಿನು ಕಣ್ಣನ್ನು ಕಿತ್ತು ಬಿಸಾಕ್ತೇನೆ. ಕಾಲಳಿತು ಗೋಚಂಗೆ ಕಾಲು ನಡುಕ ಬಂದ್ರೆ ಕಾಲನ್ನ ಕಡ್ದು ಬಿಸಾಕ್ತೇನೆ. ಕೈ ಅಳಿತು ಗೋಚಂಗಿ ಕೈ ಕೆತ್ತಿ ನಿಪ್ಪಿನು.
ನೆഞ്ഞಳಿತು ಪೂಚೆ ಹೃದಯದಲ್ಲಿ ನಾನು ಹೇಳಿ ಆಗ್ಬಿಟ್ರೆ ಏನೋದು ನೆഞ്ഞിಗುತ್ತಿ ಏಕರುವಿ ಎದೆಯನ್ನು ಬಗೆದು ಬಿಸಾಕ್ತೇನೆ ಎಂದೊಣ್ಣಿ ನಾನತ್ತಿತ್ತೆ ಮುಟ್ಟುರೇ ಹೋದ ಮಾರುಟ್ಟು ಬಾಲಚ್ಚಿತ್ತ ಕೊಡೋ ಭಾಷೆಯಲ್ಲಿ ಏನು ಕಡಿಮೆ ಉಂಟಾ? ಕೊಡವ ಭಾಷೆ, ಸಂಪ್ರದಾಯ, ಆಚರಣೆಗಳ ವಿಚಾರ ಬಂದಾಗ ನಡಿಕೇರಿಯಂಡ ಚಿನ್ನಪ್ಪ ಮತ್ತವರ ಪಟ್ಟೋಲೆ ಪಳಮೆ ಈ ಪುಸ್ತಕದ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ಲೇಬೇಕಾಗತ್ತೆ. ಒಂದು ಮುಖ್ಯವಾಗಿ ನಾನಿಲ್ಲಿ ಹೇಳಬೇಕು, ಇದು ಎಲ್ಲವೂ ಕೂಡ ಇವತ್ತಿಗೆ ನಮ್ಮಲ್ಲಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಒಂದು ಮೌಖಿಕ ಸಂಪ್ರದಾಯ ಹೌದು, ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ ಮತ್ತು ಆ ಪದ್ಧತಿ ಈಗಲೂ ನಡ್ಕೊಂಡು ಬರ್ತಾ ಇದೆ. ಅದು ಇವತ್ತು ಉಳ್ಕೊಳ್ಬೇಕಾದ್ರೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ನಡಿಕೇರಿಯಂಡ ಚಿನ್ನಪ್ಪ ಅವರು ಬರೆದಂತಹ ಪಟ್ಟೋಲೆ ಪಳಮೆ ಏನಿದೆ ಅದು ಕನ್ನಡದ ಮೊದಲ ಸಂಶೋಧನಾ ಕೃತಿ, ಕನ್ನಡ ಜಾನಪದದ ಮೊದಲ ಸಂಶೋಧನಾ ಕೃತಿ ಅನ್ನುವಂತಹ ಹೆಗ್ಗಳಿಕೆ ಅದಕ್ಕಿದೆ. ಸರಿ. ಮತ್ತು ಒಂದು ಸಂಶೋಧಕನಲ್ಲದಿದ್ದರೂ ಸಂಶೋಧನಾ ದೃಷ್ಟಿಯಲ್ಲಿ ಅವರಿಗೆ ಗೊತ್ತಿರಲಿಲ್ಲ, ನಾನೊಬ್ಬ ಸಂಶೋಧಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಗೊತ್ತಿರಲಿಲ್ಲ. ಆಸಕ್ತಿಗಾಗಿ ಮಾಡಿದಂತಹ ಕೆಲಸ ಇವತ್ತು ಕೊಡವ ಜಾನಪದ ಅಲ್ಲ, ಕರ್ನಾಟಕ ಜಾನಪದದ ಬಹಳ ಅಮೂಲ್ಯವಾದಂತಹ ನಿಧಿ ಅಂತಾನೆ ಹೇಳಬೇಕು. ಅಷ್ಟು ಕೆಲಸವನ್ನ ಮಾಡಿದ್ದಾರೆ. ಅದರಿಂದಾಗಿ ಇವತ್ತು ಕೊಡವ ಜಾನಪದ ಅಂತ ಹೇಳಿದಾಗ ಈಗಿನ ಮಕ್ಕಳು ಕೂಡ ಅದನ್ನ ನೋಡಿ ಕಲಿಯುವಂತಹದ್ದು ಕೂಡ ಇದೆ. ಆ ಪುಸ್ತಕವನ್ನು ಇಟ್ಕೊಂಡು ಹಾಡುಗಳನ್ನ ಕಲಿಯುವಂಥದ್ದು, ಅದನ್ನ ಓದ್ಕೊಳ್ಳುವಂತಹದ್ದು ಅಂದ್ರೆ ಗೊತ್ತಿದೆ, ಹಿರಿಯರಿಗೆ ಗೊತ್ತಿದೆ. ಆದ್ರೆ ಈಗಿನ ಯುವ ಸಮೂಹ ಏನಿದೆ ಅದು ಅವರಿಗೆ ಒಂದು ರೀತಿಯ ಅವೇರ್ನೆಸ್ ಬರಬೇಕಾದ್ರೆ ಇದೇ ಕಾರಣ. ನಡಿಕೇರಿಯಂಡ ಚಿನ್ನಪ್ಪನವರು ಪಟ್ಟೋಲೆ ಪಳಮೆ ಗ್ರಂಥವನ್ನ ಹೇಗೆ ಬರೆದ್ರು, ಹೇಗೆ ಒಟ್ಟು ಮಾಡಿದ್ರು ಎಲ್ಲವನ್ನ ಅನ್ನೋದು ಬಹಳ ಸ್ವಾರಸ್ಯಕರವಾದ ಕಥೆ. ಅದನ್ನ ಅಪ್ಪಣ್ಣ ಅವರು ಕೊಡವ ಭಾಷೆಯಲ್ಲೇ ಹೇಳ್ತಾರೆ, ಕೇಳಿ. ಆಮೇಲೆ ಎಷ್ಟು ಅರ್ಥ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಬರೀರಿ. ಈ ಕೋಡ ವೇದಾಂತ ಚೆಟ್ಟು ಉಂಡಿಗೆ ಆ ಪುಸ್ತಕದಲ್ಲಿ ಅಂತ ಬಂಡವಾಳ ಇರೋಂಡು ಅಲ್ಲ, ಈ ಬಂಡವಾಳತನ ಎನ್ನನೆ ಅವು ಸಂಪಾದನೆ ಮಾಡಿ ಚೆಂಚಿ ಅಕ್ಕ ಪೊಲೀಸ್ ಆಯ್ತು ಇಪ್ಪ ಅಕ್ಕ ಒಂದು ಪೋಪಕ್ಕೆ ದೂರ ಪೋಂಡಿಯಪ್ಪ ಕುಂದು ಪತ್ತಿತ್ಕೊಂಡು ಕಾಡುಗಳೆಲ್ಲ ಪೋಂಡಿಯಪ್ಪ ಅಕ್ಕ ಏನು ಮಾಡೋ ಜೊತೆ ತಂಡ ಕುದುರೆಲು ಜನಳ ಕೂಟಿ ಬಪ್ಪ ಜೊತೆ ನಾಡಿಂಜಿ ಕಾಡು ನಾಡು ಕುಂದು ಕಾಡುಗಳು ಉಳ್ಳಂತ ಬರಬೋರ ಜನಾಂಗ ಕರಳ ಕಾಡಲು ಕುಡಿಯಾದ ಒಂದು ಟ್ರೈಬಲ್ಸ್ ಅವು ಭಾರಿ ಹಂಗೆಲ್ಲ ಗೊತ್ತು. ಪಳಿಯ ಪದ್ಧತಿ, ಪರಂಪರೆ, ಪಾಟ್, ಜಾನಪದ ಪಾಠ ಎಲ್ಲ ಹಂಗಳೆಲ್ಲ ಕುಟ್ಟಿ ಹೋಗು ಕುದುರೆಲಿ ಅಳಪಿಸಿಟ್ಟಂಡು ಒಂದು ದಂಡಾಳನ್ನ ಅಳಪಿಸಿಟ್ಟಂಡು ಬಂದಿತ್ತು ಮನೇಲಿ ಬೈಟ ಹೆಂಗ ಕುಂಬಕ್ಕೆ ಕುಡಿಪಕ್ಕೆ ಕಳ್ಳು ಬೋಂಡಿಕ್ಕೆ ಕಳ್ಳು ಎಲ್ಲ ಕೊಡ್ತಿತ್ತು. ಹೆಂಗಳ ತೃಪ್ತಿ ಪಡ್ತಿರೋಂಜಿ ಆಯನೆ ಉಂಡು பாட்டு பாடிச்சிருவோம். ஏது ஊரில் ஏது ಪದ್ಧತಿ ಈ ஒரு ஊருக்கு ಚೆನ್ನ ವ್ಯತ್ಯಾಸ ಇಪ್ಪ. ಈ ವ್ಯತ್ಯಾಸತನ ಎಲ್ಲ ಕುಟ್ಟಿತು ಪುನಃ ಹಿಂಗಳ ಬೈಯಕ್ಕೆ ಬಿಡೋಂಡ್ಲ ಕುದರಲೆ ಕುಟ್ಟೆ ಪೋಯ್ತು ಬಿಡೋಂಡು ಎಲ್ಲ ಅಕ್ಕಲೆ ಎಳ್ದಿ ಬೆಚ್ಚಂಡು ಸಂಗ್ರಹ ಮಾಡಿತ್ತು. ಹಂಗೂರು ನಲ್ಲ ಪೆದ ಕೊಡ್ಕೊಂಡು ನಿಂಡು ಪೆದ ಕೊಡ್ತದ್ದು. ಪಟ್ಟೋಲೆ ಪಳಮೆ, ಪಟ್ಟು ಅಣಿಚಿಗೆ ಸಿಲ್ಕ್, ಓಲೆ ಅಣಿಚಿಗೆ ಎಳುತ್ತು, ಸಿಲ್ಕಲು ಎಳ್ದನಂತ ಎಳುತ್ತು, ಪಳಮೆ ಅಣಿಚಿಗೆ ಸಂಭಾಷಣೆ. ಆಚೆ ಬಲ್ಲೆ ಪ್ರಚಾರ ಆ ಕಾಲದಲ್ಲಿ ಕಿಟ್ಟಲೆ ಬಯ್ಯ ಪ್ರಚಾರ ಕಿಟ್ಟಿಸಿ ನೋಡ ಪುಸ್ತಕ ಇಂದು ಕೊಡಗಕ್ಕೆ ಕೊಡವಕ್ಕೆ ಕೊಡವ ಭಾಷಿಕ ಮೂಲ ನಿವಾಸಿಯಕ್ಕೆ ஒரு ಆಧಾರ ಗ್ರಂಥ. ಕೊಡವ ಭಾಷಾ ಲೋಕದ ಇತ್ತೀಚಿನ ಒಂದಿಷ್ಟು ಹೆಸರುಗಳಂತ ನೋಡಿದಾಗ ಬಹುಶಃ ಪ್ರಮುಖವಾಗಿ ಬೋವೇರಿಯಂಡ ನಂಜಮ್ಮ ಮತ್ತೆ ಚಿನ್ನಪ್ಪ ಈ ದಂಪತಿಗಳ ಹೆಸರು ನಮ್ಗೆ ಕಾಣಿಸುತ್ತೆ. ದುರದೃಷ್ಟವಶಾತ್ ಈಗಿಲ್ಲ ಇಬ್ರು ನಮ್ ಜೊತೆಗೆ. ಆದ್ರೆ ನಿಮ್ಗೆ ಅವರ ಪರಿಚಯ ಬಹಳ ಚೆನ್ನಾಗಿತ್ತು. ಬಹುಶಃ ನಿಮ್ಮ ಮದುವೆಯ ಯಾವುದೋ ಒಂದು ಫಂಕ್ಷನ್ಗೂ ಕೂಡ ಅವ್ರು ಬಂದಿದ್ರು ಅಂತ ಅನ್ಸುತ್ತಲ್ಲ. ಸೊ ಈ ದಂಪತಿಗಳ ಒಂದು ಕೊಡುಗೆ ಏನಿದೆ ಕೊಡವ ಸಾಹಿತ್ಯಕ್ಕೆ, ಕೊಡವ ಭಾಷೆಗೆ, ನೀವು ಅದನ್ನ ಹೇಗ್ ನೋಡ್ತೀರಿ ನಿತಿನ್? ಇವರು ನಡಿಕೇರಂಡ ಚಿನ್ನಪ್ಪ ಅವರು, ಇವರು ಬೋವೇರಂಡ ನಂಜಮ್ಮ ಮತ್ತು ಬೋವೇರಂಡ ಚಿನ್ನಪ್ಪ ಅವರು ಅಜ್ಜ. ಆಕ್ಚುಲಿ ಪಟ್ಟೋಲ್ ಪಳಮೆ ಬರ್ದಿದ್ದು ಕೊಡವ ಭಾಷೆ ಕನ್ನಡ ಲಿಪಿಯಲ್ಲಿ ಬರ್ತಿದ್ರು. ಸೊ ಇವರಿಬ್ರು ಆಕ್ಚುಲಿ ಆಚೆ ಇದ್ರು, ಕ್ಯಾನಡಲ್ಲಿ ಇದ್ರು. ಅಲ್ಲಿ ತುಂಬಾ ವರ್ಷ ಕೆಲಸ ಮಾಡ್ಕೊಂಡು ರಿಟೈರ್ಮೆಂಟ್ ಆದ್ಮೇಲೆ ಅವರು ವಾಪಸ್ ಇಂಡಿಯಾಗೆ ಬಂದ್ರು, ಬೆಂಗಳೂರು ಬಂದಿದ್ರು. ಅವರು ಅಜ್ಜ ಟ್ರಾನ್ಸ್ಲೇಷನ್ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಇವಾಗ ಇದು ಕೊಡವ ಭಾಷೆಲಿ ಏನಿದೆ ಇದು ಪಟ್ಟೋಲ್ ಪಳಮೆ, ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಂತ ಅವ್ರು ಶುರು ಮಾಡಿದ್ರು. ಅಷ್ಟರಲ್ಲಿ ಅವ್ರು ತೀರ್ಕೊಂಡ್ರು. ಸೊ ಇವರು ಅದನ್ನ ತಿರ್ಗಾ ಶುರು ಮಾಡಿದ್ರು. ಇವ್ರು ಟ್ರಾನ್ಸ್ಲೇಷನ್ ಮಾಡಾದ್ಮೇಲೆ ಇದು ಆಕ್ಚುಲಿ ತಿರ್ಗಾ ಬೆಳಕಿಗೆ ಬಂದಿರೋದು. ಸೊ
ಇದು ಈ ಪುಸ್ತಕ ಇತ್ತು ಅಂತ ತುಂಬಾ ಜನ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಬಂದ ಮೇಲೆ ನಂತರ ಮತ್ತೆ ಅದು ಜನಕ್ಕೆ ಇನ್ನು ಜಾಸ್ತಿ. ತಿರ್ಗಾ ಇದು ಒರಿಜಿನಲ್ ಓಹೋ. ತಿರ್ಗಾ ಆಗ್ತಾ ಇದೆ, ರೀಪ್ರಿಂಟ್ ಎಲ್ಲ ಆಯ್ತು. ಈ ಬೊವೇರಿಯಂಡ ದಂಪತಿಗಳು ಒಂದ್ ರೀತಿಲಿ ಪ್ರಾಬಬ್ಲಿ ಮರ್ತ್ ಹೋಗ್ತಿದ್ದಂತಹ ಪಟೋಲೆ ಪಲಮೆಗೆ ಒಂದು ಪುನರ್ಜೀವನ ಹೌದು. ಕೊಟ್ಟಿದ್ದಾರೆ ಅಂತ ನೀವು ಹೌದು. ಹೇಳ್ತೀರಿ. ಹೌದು, ಈ ದಂಪತಿಗಳು ಬರೀ ಪಟೋಲೆ ಪಳಮೆನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿರೋದು ಅಷ್ಟೇ ಅಥವಾ ಅವರು ಅವ್ರ ಸ್ವತಃ ತುಂಬಾ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಇತ್ತು. ಅವ್ರದ್ದು ಮೇನ್ ಪ್ರಾಜೆಕ್ಟ್ ಇದ್ದಿದ್ದು ಐನ್ ಮನೆ ಅಂತ. ಮತ್ತೆ ಅವರು ಒಂದು ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ, ainmanes.com ಅಂತ ಒಂದು ವೆಬ್ಸೈಟ್. ಒಂದು ಪುಸ್ತಕನು ಅವರು ಬಿಡುಗಡೆ ಮಾಡಿದ್ದಾರೆ, ಐನ್ ಮನೇಸ್ ಆಫ್ ಕೊಡಗು ಅಂತ. ಸೊ ಮೇನ್ ಅವ್ರದ್ದು ಇಂಗ್ಲಿಷ್ ನಲ್ಲಿ. ಕೊಡವ ಭಾಷೆಗೆ ನಾವು ಕನ್ನಡ ಲಿಪಿ ಯೂಸ್ ಮಾಡಬಹುದು, ಆದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಒಂದೊಂದು ಶಬ್ದ, ಆ ಶಬ್ದ ಅದು ಕನ್ನಡ ಅಕ್ಷರ ಬರೆಯಕ್ಕಾಗಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಕಟ್, ಕೆತ್, ಅದೊಂದು ಸ್ವಲ್ಪ ಆ ಕಾ ಶಬ್ದ ಒಂದು 4-5 ಬೇರೆ ಬೇರೆ ತರದ್ ಇದೆ, ಸಣ್ಣ ವ್ಯತ್ಯಾಸ. ಮತ್ತೆ ಅಡು ಅದು ಬರೆಯಕ್ಕಾಗಲ್ಲ ಅಲ್ವಾ? ಆ ಇದೆ ಕನ್ನಡದಲ್ಲಿ, ಅ ಇಲ್ಲ. ಇವರು ನಂಜಮ್ಮ ಚಿನ್ನಪ್ಪ ಅವರು ಅವ್ರು ಬೇರೆ ಬೇರೆ ಡೈಕ್ರೆಟಿಕ್ ಮಾರ್ಕ್ಸ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರು ಅವರು. ಸ್ವಲ್ಪ 10 ಬೇರೆ ಬೇರೆ ಡೈಕ್ರೆಟಿಕ್ ಮಾರ್ಕ್ಸ್ ಇದೆ. ಸೊ ಇದು ಕನ್ನಡ ಭಾಷೆಯಲ್ಲಿ ಇವಾಗ ಅಲ್ಪ ಪ್ರಾಣ, ಮಹಾಪ್ರಾಣ ಏನಿದೆ, ಮಹಾಪ್ರಾಣ ಕೊಡವ ಭಾಷೆಯಲ್ಲಿ ಇಲ್ಲ. ಹೌದಾ? ಹೌದು. ಸೊ ಇದು ಆಕ್ಚುಲಿ ಇದು ಮಹಾಪ್ರಾಣ ಶಬ್ದ ಯಾವ್ದೆಲ್ಲ ಇದೆ ಅದ್ ನೋಡಿದ್ರೆ ಅದು ಸಂಸ್ಕೃತ ಭಾಷೆಯ ಇದು. ಇವಾಗ ದ್ರಾವಿಡ ಭಾಷೆ ನೋಡಿದ್ರೆ ಎಲ್ಲ ಅಲ್ಪ ಪ್ರಾಣ ಇದೆ. ಇವಾಗ ಕೊಡವ ಭಾಷೆಯಲ್ಲೂ ಇವಾಗ ಇದು ಅರಿವೊಲೆ ಏನಿದೆ, ಅವರು ಕನ್ನಡ ಲಿಪಿಯಲ್ಲಿ ಬರೆದಿದ್ದಾರೆ. ಕನ್ನಡ ಲಿಪಿಯಲ್ಲಿ ನೋಡುವಾಗ ಯಾವ್ದೆಲ್ಲ ಶಬ್ದ ಇದೆ, ಮಹಾಪ್ರಾಣ ಶಬ್ದ ಯಾವ್ದು ಇಲ್ಲ ಇದು ಡಿಕ್ಷನರಿಯಲ್ಲಿ. ಗೋವಿರಂಡ ಉತ್ತಯ್ಯ ಅವ್ರು ಬರ್ದಿರೋದು ಇದು ಅರಿವೊಲೆ. ಕೊಡವ ಭಾಷೆಯ ಮುಂದಿರುವ ಭವಿಷ್ಯ ಏನು, ಹೇಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗತ್ತೆ. ಕೊಡವ ಭಾಷೆ ಈಗ ಒಂದು 20 ವರ್ಷದಿಂದ ಸ್ವಲ್ಪ ಬೆಟರ್. ಈ 2 ಪತ್ರಿಕೆಗಳಿವೆ, ಬ್ರಹ್ಮಗಿರಿ, ಪೂಮಾಲೆ ಅಂತ. ಆ ಪತ್ರಿಕೆಗಳಲ್ಲಿ ತುಂಬ ಹೇಳ್ತಾರೆ. ಮತ್ತು ಸಂಘಟನೆಗಳು, ತುಂಬ ಸಂಘಟನೆಗಳಿವೆ ಕೊಡವರದು, ಯುವಕರದು, ಹಿರಿಯರದು ಅಂತ. ಆ ಸಂಘಟನೆಗಳು ಅನೇಕ ಕಾಂಪಿಟೇಷನ್ಸ್ ಇಡ್ತಾರೆ ಕೊಡವ ಭಾಷೆಯಲ್ಲಿ. ಕತೆ ಹೇಳೋದು, ಪದ್ಯ ಹೇಳೋದು, ಬರೀ ಎಲ್ಲ ಈ ಕಾಂಪಿಟೇಷನ್ಗಳಿಂದಾಗಿ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಹಿಂತಿರುಗಿ ನೋಡಿದಾಗ್ಲೂ ಚೆನ್ನಾಗಿಯೇ ಇತ್ತು, ಈಗಲೂ ಅದು ಚೆನ್ನಾಗಿದೆ, ಮುಂದೆ ಕೂಡ ಅದು ಬಹಳಷ್ಟು ಬೆಳೆಯುವ ಸಾಧ್ಯತೆಗಳನ್ನು ನಾವು ಕಾಣಬಹುದು. ಇವತ್ತು ನಾನು ಹಲವು ಯುವ ಸಮೂಹದ ನಡುವೆ ಕೆಲಸ ಮಾಡ್ತಾ ಇರೋದ್ರಿಂದ ಯುವ ಜನರಲ್ಲಿ ಆ ಭಾಷೆಯ ಬಗ್ಗೆ ಜಾಗೃತಿ ಇದೆ. ಅವರಿಗೆ ಖುಷಿಯಾಗುವ ರೀತಿಯಲ್ಲಿ ನಾವು ಅದನ್ನು ಭಾಷೆಯನ್ನ ಅವರಿಗೆ ದುಡಿಸುವ ಸಾಧ್ಯತೆಗಳನ್ನು ತೋರಿಸ್ಕೊಡ್ಬೇಕಾಗತ್ತೆ. ಹಾಗಾದಾಗ ಭಾಷೆ ಖಂಡಿತ ಉಳ್ಕೊಳ್ತದೆ. ಭಾಷೆ ಇವತ್ತು ಬೆಳೆದಿದೆ, ಕೊಡವ ಭಾಷೆ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಬೆಳೆದಿದೆ ಅಂತಲೇ ಹೇಳ್ತೇನೆ. ಅದಕ್ಕೆ ಉದಾಹರಣೆಯಾಗಿ 3 ಮಹಾಕಾವ್ಯಗಳು ನನ್ನ ಭಾಷೆಯಲ್ಲಿದೆ, ಕೊಡವ ಭಾಷೆಯಲ್ಲಿದೆ. ಕೊಡವ ಜಯ ಭಾರತವನ್ನು ಬರೆದಂತಹ ಮಂಡಿರ ಜಯ ಅಪ್ಪಣ್ಣ ಇರಬಹುದು, ಶ್ರೀಹರಿರ ದಶಾವತಾರ ಅಂತ ಹೇಳಿ ಕೆಚ್ಚಮಡ ಸುಬ್ಬಮತಿಮಯ್ಯ ಅವರು ಬರೆದಿದ್ದಾರೆ, ಶ್ರೀ ಕಾವೇರಿ ದರ್ಶನ ಅಂತ ಹೇಳಿ ನಾಗೇಶ್ ಕಾಲೂರವರು ಬರೆದಿದ್ದಾರೆ. ಹಾಗೆ ಕೊಡವ ಜಯ ಭಾರತ ಅನ್ನುವಂತಹ ಕೊಡವ ಮಹಾಕಾವ್ಯ ಕನ್ನಡಕ್ಕೆ ಅನುವಾದಗೊಂಡಿದೆ. ಅದು ನಿಜವಾಗ್ಲೂ ಭಾಷೆಯ ಬೆಳವಣಿಗೆಯ ಸಾಧ್ಯತೆಯನ್ನ ಗುರುತಿಸುತ್ತೆ. ಹಾಗೆ ಕೊಡವ ಭಾಷೆಗೆ ಬೇರೆ ಭಾಷೆಯ ಕೃತಿಗಳು ಕೂಡ ಭಾಷಾಂತರಗೊಂಡಿವೆ. ಉದಾಹರಣೆಗೆ ತಿರುಕುರಳ್, ತಮಿಳಿನ ಬಹಳ ಪ್ರಾಚೀನವಾದಂತಹ ಕೃತಿ ತಿರುಕುರಳ್, ಅದು ಇವತ್ತು ಕೊಡವ ಭಾಷೆಗೆ ಭಾಷಾಂತರಗೊಂಡಿದೆ. ಅದನ್ನ ನಾನೇ ಕೊಡವ ಭಾಷೆಗೆ ಭಾಷಾಂತರ ಮಾಡಿದ್ದೇನೆ ಅಂತ ಹೇಳಿ ಬಹಳ ಪ್ರೀತಿಯಿಂದ, ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇವತ್ತು ಸೋಷಿಯಲ್ ಮೀಡಿಯಾ ಏನಿದೆ ಅದು ತುಂಬಾ ಪ್ರಭಾವಶಾಲಿಯಾಗಿದೆ. ಇವತ್ತಿನ ಯುವ ಸಮೂಹಕ್ಕೆ ಬಹಳ ಇಷ್ಟ ಆಗುವಂತಹ ಮಾಧ್ಯಮ ಅದು. ಹಾಗಾಗಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ವಿಶೇಷವಾಗಿ ಕೊಡವ ಭಾಷೆಯನ್ನಾಡುವಂತಹ ಯುವ ಸಮೂಹ ಏನಿದೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ತಮ್ಮ ಮಾಹಿತಿಯನ್ನ ಕೊಡವ ಭಾಷೆಯ ಮೂಲಕ ಹಂಚಿಕೊಳ್ತಾರೆ. ಹಳೆಯದನ್ನ ಮತ್ತೆ ಯುವ ಸಮೂಹಕ್ಕೆ ಪರಿಚಯಿಸುವಂತಹ ಕೆಲಸವನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಷೆ ಸರಿಯಾಗಿ ಗೊತ್ತಿಲ್ಲದಿದ್ರೂ ಹಿರಿಯರಿಂದ ಹೇಳಿಸ್ಕೊಂಡು ಅದನ್ನ ಕಲ್ತ್ಕೊಂಡು ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ನುಡಿಗಟ್ಟುಗಳನ್ನ ಇರಬಹುದು, ಹಾಡುಗಳಿರಬಹುದು, ಹಳೆಯ ಮಾಹಿತಿಗಳಿರಬಹುದು, ಅವರ ಹಿರಿಯರ ವಿಚಾರ ಇರಬಹುದು, ಇದೆಲ್ಲವನ್ನ ಕೂಡ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡ್ತಾ ಇದ್ದಾರೆ ಒಂದು ರೀತಿ.
ಈ ಕೊಡವ ಭಾಷೆ ಇಲ್ಲ ದ್ರಾವಿಡ ಭಾಷೆಗಳಿಗೆ ಮೂಲ ಅನ್ನುವಂತಹ ಒಂದು ವಾದ ಕೂಡ ಇತ್ತು. ಅದರ ಕಡೆ ಕೂಡ ಸಾಕಷ್ಟು ಸಂಶೋಧನೆಗಳು ನಡೆದರೆ ಅದೇ ಮತ್ತಷ್ಟು ಉಪಯೋಗಕ್ಕೆ ಬರಬಹುದು. ಸಂಶೋಧಕರು, ಯುವ ಜನಾಂಗ ಈ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದ್ರೆ ಭಾಷೆ ಮತ್ತಷ್ಟು ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಭಾಷೆ, ಸಂಸ್ಕೃತಿ, ಆಚರಣೆಗಳು ಇವುಗಳ ಅಸ್ತಿತ್ವ ಮತ್ತೆ ಮುಂದುವರಿಯುವಿಕೆ ಇದರ ಆಧಾರ ಇಂಥದ್ದೇ ಅಂತ ಹೇಳೋದು ಸ್ವಲ್ಪ ಕಷ್ಟ. ಆದ್ರೆ ಹಿಂದಿನವರ ತಿಳುವಳಿಕೆ, ಇಂದಿನವರ ಆಸಕ್ತಿ ಇವೆರಡು ಸೇರಿದಾಗ್ಲೇ ಮುಂದಿನವರಿಗಾಗಿ ಇದನ್ನ ಉಳಿಸ್ಲಿಕ್ಕೆ ಸಾಧ್ಯ. ಕೊಡವ ಭಾಷೆ ಮತ್ತು ಸಾಹಿತ್ಯದ ಪರಂಪರೆ ಆದಿಕವಿ ಅಪ್ಪಚ್ಚರ ನಾಟಕಗಳಿಂದ ಪಟ್ಟೋಲೆ ಪಳಮೆಯ ರೇಷ್ಮೆ ಸೂತ್ರದ ಮೂಲಕ ಇಂದಿನ ಕೊಡವ ಸಾಹಿತಿಗಳ ಪ್ರಯತ್ನದಿಂದ ಮುಂದೆ ಕೂಡ ಹೀಗೆ ಸಾಗಲಿ ಅಂತ ಆಶಿಸೋಣ. 100ಕ್ಕೆ 100 ಕರ್ನಾಟಕದ ಬೇರೆ ಎಪಿಸೋಡ್ಗಳನ್ನ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿ, ಜೊತೆಗೆ ಸಬ್ಸ್ಕ್ರೈಬು ಮಾಡಿ. ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, ಸಂಸ್ಕೃತಿ, ಸಂವಿಧಾನ, ಸಂವಾದ. ಪಟ್ಟೋಲೆ ಪಳವೆ ಮೂಲ ಪುಸ್ತಕ ಅಲ್ಲ ಇದು? ಅದೇ ಫಸ್ಟ್ 1924 ಎಡಿಷನ್. 1924 ಎಡಿಷನ್. You're listening to आप सुन रहे हैं You're listening इन सुनो था ನೀವು ಕೇಳ್ತಾ ಇದ್ದೀರಾ ರೇಡಿಯೋ Radio Azim Premji ಯೂನಿವರ್ಸಿಟಿ.